ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7 ಗಂಟೆ ಆಗೈತೆ. ಬನ್ನಿ, ಇವತ್ತು ಆಯ್ತಾರ ಮನೆ ತೊಳಿಬೇಕು, ಇಷ್ಟು ಮನೆ ತೊಳ್ಕೊಬೇಕು. ಸ್ನೇಹಿತರೆ ಉಪ್ಪಿಟ್ಟು ಮಾಡಿದ ಚಂತಾರ ಶ್ರಾವಣಿ ಶಿವಕುಮಾರ್ ಮನ್ಯಾಗ ಇರ್ತಾರ. ಉಪ್ಪಿಟ್ಟು ಮತ್ತೆ ಅಡುಗೆ ಮಾಡೋದು ಮತ್ತು ಮಾಡೋ ಬಿಡಾಗುತ್ತೆ. ಚಪಾತಿ ಪಲ್ಯ ಮಾಡಿದ ಚಂತಾಕ ಉಂಟಾರ ಅವರು. ಮತ್ತು ಸ್ನೇಹಿತರೆ ಇದು ನೋಡಿ, ಇವತ್ತು ಒಂದೇ ವಿಡಿಯೋ ಹಾಕ್ತೀವಿ ನೋಡಿ. ನಿನ್ನೆ ಮೊನ್ನೆ ಎರಡು ವಿಡಿಯೋ ಹಾಕಿದ್ದೆ. 2 ವಿಡಿಯೋ ಹಾಕ್ಬೇಕಂದ್ರೆ ನೆಟ್ ಸಾಲಲ್ಲ ಸ್ನೇಹಿತರೆ. ಮತ್ತು 33 ರೂಪಾಯಿ GB ನೆಟ್ ಹಾಕ್ಲೇಬೇಕು ನಾನು. ನೀನು 33 ಹಾಕ್ಕೊಂಡಿ, ಮೊನ್ನೆ 33 ರೂಪಾಯಿ ಹಾಕ್ಕೊಂಡಿನಿ. ಮೊನ್ನೆ 33 ರೂಪಾಯಿ ಹಾಕ್ಕೊಂಡಿನಿ. ಎಷ್ಟಾಯ್ತು? 66 ರೂಪಾಯಿ ಆಯಿತು ಸ್ನೇಹಿತರೆ. ಮತ್ತು ಇದು ಡಾಟಾ ಅಲ್ಲದೆ 66 ರೂಪಾಯಿ ಕರೆನ್ಸಿ ಹಾಕ್ಸೊಂದು ವಿಡಿಯೋ ಹಾಕೋದ್ರಾಗ ಭಾಳ ಕಷ್ಟ ಆಗ್ತೈತಿ. ನೆಟ್ಟಿನ ಪ್ರಾಬ್ಲಮ್ ಭಾಳ ಇದೆ. ನಾನು ಕೆಲವೊಬ್ಬರು ವಿಡಿಯೋ ನೋಡ್ತೀನಿ ಸಿಸ್ಟರ್ಗಳು, ಯಾಕಂದ್ರೆ ಅವ್ರು ನೋಡ್ಲಿಕ್ಕಂದ್ರೆ ಏನೋ ಕಳ್ಕೊಂಡೀವಿ ಅನ್ಸುತ್ತೆ ಸ್ನೇಹಿತರೆ. ನಮಗಾದ್ರೆ ನಾವು ಯೂಟ್ಯೂಬ್ ಮಾಡ್ತೀವಿ ಅಂದ್ರೆ ನಮ್ಮದು ಒಂದು ಮನಸ್ಸು ಇರ್ತಲ್ಲ, ನಮಗೋಸ್ಕರ ಒಂದು 5 ನಿಮಿಷರ ಒಂದು 10-15 ನಿಮಿಷ ಫೋನ್ ಯೂಸ್ ಮಾಡತ್ತೀವಿ. ನಾವು ಕೂಡ ಚಂತನ ಯೂಟ್ಯೂಬ್ ಕೆಲಸ ಅಂತ ಮಾಡೋಕ್ಕಾಗಲ್ಲ. ಯಾರು ಡೈಲಿ ವಿಡಿಯೋ ನೋಡ್ತೀವಲ್ಲ ಅವ್ರು ನೋಡ್ಲಿಕ್ಕಂದ್ರೆ ಅವ್ರದ್ದು ಇವತ್ತು ಏನಾಯಿತು ಏನಿಲ್ಲ ಜೀವನದಾಗ ಘಟನೆ ಗೊತ್ತಾಗಲ್ಲ, ಏನೋ ಕಳ್ಕೊಂಡಂಗೆ ಆಗುತ್ತೆ. ಅದಕ್ಕೆ ಅವ್ರು ವಿಡಿಯೋ ನೋಡಲೇಬೇಕಲ್ಲ. ಅವರೆಲ್ಲ ನೋಡ್ಕೊಂಡು ನನ್ನ ವಿಡಿಯೋ ಅಪ್ಲೋಡ್ ಮಾಡೋದ್ರಾಗೇ 2.5 GB ನೆಟ್ ಐತಿ ಸ್ನೇಹಿತರೆ. ಒಂದು 2.5 GB ನೆಟ್ ಖಾಲಿ ಆಗಿಬಿಡುತ್ತೆ. ಮತ್ತು ಎಕ್ಸ್ಟ್ರಾ ವಿಡಿಯೋ ಹಾಕಿದ್ನಂದ್ರೆ ಮತ್ತು ಎಕ್ಸ್ಟ್ರಾ ನೆಟ್ ಬೇಕೇ ಬೇಕು. ನೀನು ನೋಡಿ, ನಿನ್ನ ನೆಟ್ ಎಕ್ಸ್ಟ್ರಾ ಹಾಕೊಂಡ್ರು ಒಂದು ವಿಡಿಯೋಕ್ಕೆ ನೋಡೋಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಕರೆಕ್ಟ್ ಐತಿ 2.5 GB ನೆಟ್ ನಂದು. ಏನಾರು ಲೈವ್ ಬರ್ಬೇಕಂದ್ರೆ ಲೈವ್ ಬರೋಕ್ಕಾಗಲ್ಲ. ಎಲ್ಲರೂ ಕಮೆಂಟ್ ಹಾಕ್ತೀರಿ, ಅಕ್ಕ ಲೈವ್ ಮಾಡಿ, ಯಾಕೆ ಬಿಟ್ರಿ ಲೈವ್ ಮಾಡಿ ಅಂತ ಕೇಳ್ತಿರ್ತೀರಿ. ಲೈವ್ ಬರೋಕೆ ನೆಟ್ ಇರಲ್ಲ, ಹಿಂಗಾಗಿ ಎಲ್ಲ ಪ್ರಾಬ್ಲಮ್ ಇದೆ ಸ್ನೇಹಿತರೆ. ಕೆಲಸ ಕೂಡ ಲೈವ್ ಬರೋಕ್ಕಾಗಲ್ಲ. ಹೆಂಗಾದರೂ ಟೀಚಿಂಗ್ ಮಾಡ್ಕೋತಾ ಲೈವ್ ಮಾಡೇನಂದ್ರು ನೆಟ್ ಸಾಲಲ್ಲ, ಹಿಂಗಾಗಿ ಲೈವ್ ಬರಲ್ಲ. ಸಾರಿ ಸ್ನೇಹಿತರೆ, ಏನಾದರೂ ಕ್ಷಮಿಸಿ. ಯಾಕಂದರೆ ಎಲ್ಲ ಸಮಸ್ಯೆ ಇದೆ. ನೆಟ್ ಹಾಕ್ಸೊಂದು ಪ್ರತಿದಿನವೂ ನೆಟ್ ಹಾಕ್ಸೊಂದು ಮಾಡಬೇಕಂದ್ರೆ ಅಷ್ಟು ಶ್ರೀಮಂತರು ನಾವಲ್ಲ. ರೊಕ್ಕಿದ್ದವರು ಹೆಂಗೋ ನೆಟ್ ಹಾಕ್ಸೊಂದು ಪ್ರಿಯರ ಮಾಡ್ಕೊಂಡು ಹೆಂಗೋ ಮಾಡ್ತಾರೆ. ನಮಗೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇವ್ರು ನೋಡಿ ಎದ್ದಾರ, ಅದಕ್ಕೆ ಎಷ್ಟಿಗೆ ಬಂದು ಹೆಂಗೆ ಬಟ್ ಮಾಡಕತ್ತೋಡಿ ತಂಡೆ ಮುಕ್ಕೊಂಡು ನಾ ಯಾಕಂತಾರೆ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತು ಒಂದೇ ವಿಡಿಯೋ ಬರ್ತಾ ನೋಡಿ, ಸಪೋರ್ಟ್ ಮಾಡಿ. ಇದು ವಿಡಿಯೋ ಮಾಡಕತ್ತೀನಿ, ನಾಳೆ ಬರ್ತಾ ಇವತ್ತು ವಿಡಿಯೋ ನಾಳೆ ಬರ್ತಾ. ಅದಕ್ಕೆ ಇವತ್ತು ಒಂದೇ ವಿಡಿಯೋ ಹಾಕ್ತೀನಿ, ನಾಳೆ ವಿಡಿಯೋದಾಗ ಗೊತ್ತಾಗುತ್ತೆ ನಿಮಗೆ ಆ ಕಡೆ ಏನು. ಬನ್ನಿ ಸ್ನೇಹಿತರೆ, ಎಲ್ಲ ಕಸ ಗುಡಿಸ್ಕೊಂಡು ಮನೆ ತೊಳ್ಕೊಂಡು ಹಂಗ ಕಸ ಹುಡುಗಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಹಂಗ ಕಸ ಹುಡುಗಿ ರಂಗೋಲಿ ಹಾಕ್ಕೊಂಡು ಒಳ್ಯಾಕೆ ಬಂದು ಫಸ್ಟ್ ಎದ್ದುಗಾಡಿ ಮೊದಲು ಎದ್ದು ಕಸನೇ ಅಂಗಳ ಕಸ ಹುಡುಗೋದು, ರಂಗೋಲಿ ಹಾಕ್ಕೊಂಡು ಸ್ನೇಹಿತರೆ. ಆಮೇಲೆಲ್ಲ ಒಳಗಿನ ಕೆಲಸ ನೋಡಿ. ಇನ್ನು ಕಸ ಹುಡುಗಿಲ್ರಿ, ಎಲ್ಲ ಎತ್ತಿಟ್ಟಿನ ಸಾಮಾನು ಒಂದಿಲ್ಲ. ಶ್ರಾವಣಿ ಸಾಮಾನು ಅದ ನೋಡಿ, ಅಡುಗೆ ಸಾಮಾನು ಅವ ಇಟ್ಟು ಆಡಿ ಹೆಂಗೆ ಇಟ್ಟ ನೋಡಿ. ಆಟ ಆಡೋರ್ಗು ಏನ್ರಿ ಈಗ ನೋಡಿ. ಕಸ ಹುಡ್ಬೇಕ್ರಿ, ಇದನ್ನು ಅನ್ನ ತೊಳೆದಿಲ್ಲ. ಅಡುಗೆ ಮನೆ ತೊಳೆದಿ ನೋಡಿ, 7:30ಗೆ ಟೈಮು. ಅಡುಗೆ ಮನೆ ತೊಳೆದು ಒಲೆ ಎಲ್ಲ ತೊಳ್ಕೊಂಡೇನಿ ರೀ. ಸಾಬೂನು ಹಚ್ಚಿ ತಿಕ್ಕೊಂಡು ಕುಂಕುಮ ಹಚ್ಚಿ ಗ್ಯಾಸ್ ಒಲೆ ಪೂಜೆ ಮಾಡೀನಿ. ಶ್ರಾವಣಿ ಶಿವಕುಮಾರ್ ಏನು ಮಾಡಕತ್ತಾರೆ ಬರ್ರಿ ಸ್ನೇಹಿತರೆ. ಚೂಡಾಡಿ ಶ್ರಾವಣಿ, ನೀನು ಬಾಂಡೆ ಯಾವ ತಿಕ್ತಿ ಅಲ್ಲ ನೀ ಯವ್ವ ಬಾ ತಂಪನೆ ಹೌದಾ ಬಾಂಡೆ ತಿಕ್ತೀನಿ ಅಂತ ಹುಟ್ಟು ಹಿಂಗೆ ತಸ್ಕೊಂಡು ಯಾವ ಬಾಂಡೆ ತಿಕ್ಕಲ್ ಬಾ ನೀನು. ಬ್ಯಾಡ ಬಾ ಕೇಳ್ಬೇಕು ಮಾತು ಮಮ್ಮಿ ಮಾತು. ನೀ ಯಾವತ್ತಿಗೆ ತಿಕ್ಕು ಮಾಡಬೇಡ, ತೊಳೆದು ತಿಕ್ಕಿರ ಆತ. ಯಾವಾಗ ಬ್ಯಾಡ ಬಾ ನೀನು. ನೀ ಕುರ್ಚ ಕುಂದ್ರ ಬಾ, ಅಡಿ ಸಮೆಂಟ್ ಕುಂದ್ರ ಬಾ ನೋಡಿ. ಎಲ್ಲಿಯಾಕ ನೀ ತಲೆ ಎಲ್ಲಿಂದ ಐತಿ ಹಿಂದ ಕ್ಯಾಪು? ಹಾಕೋ. ಹಾಯ್ ಮಾಡಿಲ್ಲ ರೀ, ಹಾಯ್ ಮಾಡಕ್ಕ ಬರಲ್ರಿ ಹುಡುಗ, ಅನ್ನಕ್ಕ ಬರಲ್ರಿ, ಬಾಯಿನೇ ಇಲ್ರಿ ಅವಾಗ. ಹಂಗೆ ಮಾಡ್ಬೇಕು ಸ್ನೇಹಿತರೆ, ಹಂಗಂದ್ರೆ ಹೇಳ್ತಾನೆ, ನಾವು ಹೇಳೋದ್ರೆ ಹೇಳಲ್ಲವ. ಶ್ರಾವಣಿ ಬಾಂಡೆ ತಿಕ್ಕಾಗ ಓಡ್ಬರಿ, ಹೆಂಗೆ ತಿಕ್ಕಾಗ ಓಡ್ರಿ ಸ್ನೇಹಿತರೆ ನೋಡಿ. ಕ್ಲೀನಾಗ ತೊಳಿ ಅಂತೇಳಿ ತೊಳ್ಯಾಕತ್ತಾಡ್ರಿ. ಆ ಪುಟ್ಟೆಗೊಮ್ಮೆ ತೊಳಿ, ಈ ಪುಟ್ಟೆಗೊಮ್ಮೆ ತೊಳಿ ಅಂತೇಳಿ ಸರ್ಕಸ್ ಮಾಡ್ದಾಗ ಮಾಡ್ತಾವೆ ನೋಡ್ರಿ. ಅಕ್ಕಿ ಕುಂತ್ಕೊಂಡು ಬಾಂಡೆ ತಿಕ್ಕಲ್ರಿ, ಅಕ್ಕಿ ಕ್ಲೀನಾಗಿ ತೊಳಿ ಒಳಗೆ ಅಕ್ಕಿ ತೊಳ್ಕೊಂಬರ್ತಾ ತಂಪನೆ ಹೆಂಗೆ ಮಾಡ್ತಾವ್ರಿ. ನಾನು ಅಕ್ಕಿ ಮನೆ ತೊಳ್ಕೊಂಬರ ಬಾಂಡೆ ತಿಕ್ಕಿರ್ಲಿ ಸ್ನೇಹಿತರೆ. ಅದು ರಾತ್ರಿ ಅದೊಂದು. ಇವಾಗ ಅಮ್ಮಕ್ಕ ಬ್ಯಾಳೆ ಕುದಿಸ್ತೀನಿ ರೀ. ಪಲ್ಯಕ್ಕೆ ಸ್ವಲ್ಪ ಬ್ಯಾಳೆ ಕ್ಯಾಬೇಜ ಬ್ಯಾಳೆ ಕೂಡಿ ಪಲ್ಯ ಮಾಡ್ತೀನಿ ರೀ. ಕ್ಯಾಬೇಜ್ ಇರ್ತಾರೆ ಗೊತ್ತೈತೆ, ಕ್ಯಾಬೇಜ್ ಗಡ್ಡಿ ಬ್ಯಾಳೆ ಹಾಕಿ ಪಲ್ಯ ಮಾಡ್ತೀನಿ. ಮತ್ತು ಚಪಾತಿ ಹಿಟ್ಟು ನಾದಬೇಕು ರೀ.
ಬನ್ನಿ ಸ್ನೇಹಿತರೆ, ಬ್ಯಾಳಿ ಹಾಕಿ ಚಪಾತಿ ಹಿಟ್ಟು ನಾದಿ ಮತ್ತು ಪಲ್ಯ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿ ಸ್ಕಿಪ್ ಮಾಡಬೇಡಿ. ಹೆಣ್ಣು ಮಕ್ಕಳಿದ್ರೆ ಯಾವತ್ತಿದ್ರು ನಮ್ಮ ಕೆಲಸ ಮಾಡೇ ಮಾಡ್ತಾರೆ ಅನ್ನೋದು ನಮ್ಮ ಶ್ರಾವಣಿನೇ ಸಾಕ್ಷಿ. ನೋಡಿ ಖುಷಿ ಆಯ್ತು ನನಗೆ, ಇಷ್ಟು ಬಾಂಡೆ ತಿಕ್ಕಿದ್ಲಲ್ಲ ಅಂತೇಳಿ. ತಿಕ್ಕಿದ್ದಾರೆ 2 ಹಸುನ ತೊಳಿತಾ ಇಡ್ರಿ ತಿಕ್ತಾ. ಫಸ್ಟ್ ಟೈಮ್ ನೋಡ್ರಿ ಬಾಂಡೆ ತಿಕ್ಕತ್ತಿದ್ದು. ಹಚ್ಬೇಕ್ರಿ, ಯಾವಾಗವಾಗಾರ ಹಚ್ಚಿದ್ವು ಅಂದ್ರೆ ಅವ್ರು ಕಲಿತಾರೆ. ಇಲ್ಲಿ ಕಲಿಯಲ್ಲ ನೋಡಿ ಸ್ನೇಹಿತರೆ. ನಾವು ಹಚ್ಚಿದ್ರೆ ಕಲಿದಲ್ರಿ. ತಾಯಿದೇವರು ಹೆಂಗೆ ಹೇಳ್ತೀವಿ ಏನೋ ಅಂತಾರೆ ನೋಡಿ ಸ್ನೇಹಿತರೆ, ತಾಯಿಯಂತೆ ಮಕ್ಕಳು ನೂಲಂತೆ ಸೀರೆ. ಅದಕ್ಕೆ ಸ್ನೇಹಿತರೆ ಮಕ್ಕಳಿಗೆ ನಾವು ಕರೆಕ್ಟ್ ಇರ್ಬೇಕ್ರಿ. ನಾವು ಕರೆಕ್ಟ್ ಇದ್ದು ನಾವು ಸ್ವಚ್ಛ ಇದ್ವಿ ಅಂದ್ರೆ ಅವರು ಸ್ವಚ್ಛಗೆ ಕ್ಲೀನಾಗ ನಾವು ಕ್ಲೀನಾಗಿ ಮಾಡಿದ್ವಿ ಅಂದ್ರೆ ಅವ್ರದ್ದು ಏನು ನೋಡ್ತಿರ್ತಾರೆ, ಮಮ್ಮಿ ಕ್ಲೀನಾಗಿ ಮಾಡ್ತಾಳೆ, ಅವು ಕ್ಲೀನಾಗಿ ಮಾಡ್ಬೇಕು ಅನ್ನೋದು ಭಾವನೆ ಅವರಲ್ಲಿ ಹುಟ್ಟುತ್ತಾ. ಅದಕ್ಕೆ ತಾಯಿಯೇ ಮೊದಲ ಗುರು ಅಂತ ಯಾಕಂತಾರೆ ಸ್ನೇಹಿತರೆ. ತಾಯಿಯಂತೆ ಮಗಳು ಸೀರೆನಂತೆ ನೂಲಂತೆ ಸೀರೆ ಅಂತ ಶಾಸ್ತ್ರನ ಐತೆ ಸ್ನೇಹಿತರೆ. ಹಿಂದೆ ಕಿರಿಯರು ಅಂತಿದ್ರು ಸ್ನೇಹಿತರೆ, ಅದಕ್ಕೆ ನೆಪ್ಪಾಯಿತು ಹೇಳಿದೆ. ಬನ್ನಿ ಸ್ನೇಹಿತರೆ, ಮತ್ತು ಪಲ್ಯ ಮಾಡೋ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಿಟ್ಟು ನಾದಿ ಪಲ್ಯ ಕುರಿಯಾಕತ್ತಿದ್ದೆ. ಆವಾಗ ಬಟ್ಟೆ ಗಿರಿಯಕ್ಕೆ ಬಂದು ಪಲ್ಯನ ಮಾಡಿ ನಿಟಕ್ನಾಗೈತೆ ನೋಡಿ. ಬ್ಯಾಳಿ ಪಲ್ಯ ನಾಷ್ಟ ಮಾಡ್ಬೇಕ್ರಿ ಇವತ್ತು. ಕ್ಯಾಬೇಜ ಬ್ಯಾಳಿ ಹಾಕಿ ಮಾಡಿ ನೋಡಿ ಸ್ನೇಹಿತರೆ, ಮಸ್ತ್ ಇರ್ತದೆ ಟೇಸ್ಟ. ಸಂಜೆ ತನ ಆಗುತ್ತೆ ಬಿಡಿ, ಊರೆಲ್ಲ ಉಂಟಾವ ನೋಡಿ. ಬೆಳ್ಳುಳ್ಳಿ ಟಮಾಟೆ ಹಾಕಿನ್ರಿ, ಒಗ್ಗರಣೆ ಉಳ್ಳಾಗಡ್ಡಿ ಹಾಕಿಲ್ಲ. ಕ್ಯಾಬೇಜ ಬ್ಯಾಳಿ ಹಾಕಿ ನೋಡಿ ಪಲ್ಯ ಮಾಡೀನಿ. ಇವಾಗ ನಾಷ್ಟ ಹಾಕೊಂಡು ಇಟ್ಟಿನ್ರಿ. ಉಪ್ಪಿಟ್ಟು ಮಾಡ್ಬೇಕು ರೀ, ಸಣ್ಣ ರವೆ ತರಿಸ್ಬೇಕು. ಸಣ್ಣ ರವೆ ತರಿಸಿ ಉಪ್ಪಿಟ್ಟು ಮಾಡಬೇಕು. ಒಪ್ಪತ್ತು ಸ್ನೇಹಿತರೆ, ಹಿಂಗಾಗಿ ಇದೇ ಬೊಗಣೆ ಮಾಡಿರತ್ತಂತ ಬೊಗಣೆ ಬ್ಯಾಳೆ ಕುದಿಯಕ್ಕಿದ್ದೆಲ್ಲ ತೊಳ್ಕೊಂಬಂದು ಹಂಗೆ ಇಟ್ಟೀನಿ ರೀ. ಹಿಟ್ಟನ್ನ ಇಟ್ಟೀನಿ. ಇವು ಕಲ್ಲಿಬೇಳೆ ತೊಗರಿ ಬೇಳೆಯಾಗ ಹುಳ ಆಗಿಬಿಟ್ಟಿದ್ದು ಸ್ನೇಹಿತರೆ. ಉಷ್ಟು ಕೇರಿದಲ್ಲಿ ಕುತ್ಕೊಂಡು ಖುಷಿಯಾಗಿದ್ದು. ಕಲ್ಲಿಬೇಳೆಯಾಗ ಉಷ್ಟು ಕೇರಿ ಮಳೆ ಮ್ಯಾಗ ಕೊಟ್ಟೆ ಮತ್ತು ಸಾವು ನೋಡ್ಕೊತಾ ಇರ್ರಿ. ಅಷ್ಟು ಕೇರಿದ್ನೆಲ್ಲ ಹೊಲಸು ಬೀಳ್ತು ಸ್ನೇಹಿತರೆ. ಹಿಂಗಾಗಿ ವರ್ಷಿನ ನೋಡಿ, ಮುಂಜಾನೆ ವರ್ಷಿನಿ ಮತ್ತು ಅದಟ್ಟು ವರ್ಷಗೊಂದೆ ಧೂಳಾಗಿತ್ತು. ಬಟ್ಟೆ ಗಿರಾಕಿ ಬೈದು 600 ರೂಪಾಯಿ ವ್ಯಾಪಾರ ಆಯ್ತು. ಬಟ್ಟೆ ವ್ಯಾಪಾರ ಚಲೋ ಆಯ್ತು. ಮುಂಜಾನೆನ ಇಷ್ಟು ಎತ್ತಿಡ್ಬೇಕು ರೀ. ಬನ್ನಿ ಸ್ನೇಹಿತರೆ, ಇಷ್ಟು ಎತ್ತಿಟ್ಟು ಜಳಕ ಮಾಡಿ ಮತ್ತು ನಾಷ್ಟ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ. ರವೆ ತರಕ ರವೆ ಇಲ್ಲ ಆಗ್ಯಾವು. ಒಂದು ಥರದಾಗ ಒಂದು ಖಾಲಿ ಆಗುತ್ತೆ ನೋಡಿ. ಪಾಕಿಲ ತೊಂಬಾಗಮ್ಮಂದು ಕಳ್ಸೀನಿ. ಹೋಗಾಳ ಇನ್ನೂ ಬಂದಿಲ್ಲ ಸ್ನೇಹಿತರೆ. ಒಗ್ಗರಣೆ ಹಾಕಿ ನಾನು ಟೈಮ್ ಭಾಳ ಆಗುತ್ತೆ ಅಂತೇಳಿ ಇನ್ನೂ ಬರಲ್ಲ ನೋಡಿ. ಪಲ್ಯ ಚಪಾತಿ ಇಟ್ಟು ಇನ್ನು ಈಗ ಮಾಡಲ್ರಿ. ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಅದು ದೊಡ್ಡಮ್ಮಂಟು ಉಪ್ಪಿಟ್ಟು ಕೊಟ್ಟ ತಿನ್ನಕತ್ತ ನಾವು ಅವತ್ತಿಂದ ಹೊರಗೆ ಆಡಾಕೊತಾನ್ರಿ. ಶ್ರಾವಣಿ ನಾವು ಇಬ್ಬರೇ ಅಲ್ರಿ. ಒಂದು ಉಪ್ಪಿಟ್ಟು ತಿಂದು ಬಟ್ಟೆ ಬಂಡೆ ಮಾಡ್ತೀವಿ ಇಬ್ಬರು ಕೊಡಿ ಮಾಡಿ. ಆಮೇಲೆ ಚಪಾತಿ ಮಾಡಿ ಟಿಚಿಂಗ್ ಮಾಡಬೇಕು ಸ್ನೇಹಿತರೆ. ಶ್ರಾವಣಿ ಬಿಸಿ ಉಪ್ಪಿಟ್ಟು ಮಾಡ್ತೀನಿ ತಡಿ, ಉಣ್ಲಿಕ್ಕೆ ಬಿಡು. ಬಿಸಿ ಉಪ್ಪಿಟ್ಟು ಮಾಡ್ತೀನಿ ತಡಿ. ದಮ್ಮ ನೀವು ಊಟ ಆಯ್ತು ಶ್ರಾವಣ? ನಮ್ಮನೆಗೆ ಯಾರು ಬಂದಾರ ನೋಡಿ ಸ್ನೇಹಿತರೆ. ಶ್ರಾವಣಿ ರವೆ ತಂದು ಕೊಟ್ಟಲು. ಇಂಥ ಹಳ್ಯಾಗ ಕಟ್ಕೊಡು ನೋಡಿ, ಪೇಪರ್ ಹಳ್ಯಾಕ 1 ಕಿಲೋ ರವೆ ಚಪಾತಿ ಮಾಡ್ಬೇಕಂತ ತೊಗೊಂಡು ನೋಡಿ ತಳ್ಯಾಕ. ಅವಕ್ಕೆ ಬರ್ಲಿಲ್ರಿ ಜಲ್ದಿ, ಹಿಂಗಾಗಿ ಚಪಾತಿ ಮಾಡ್ಬೇಕಂತ ತೊಗೊಂಡೆ. ಬಂದು ಮತ್ತು ಉಪ್ಪಿಟ್ಟು ಮಾಡಾಕತ್ತಿ ನೋಡಿ. ಈಗ ಕುದಿಯಾಕತ್ತಿತ್ತು ರಸ, ಈಗ ಕುದಿಯಾಕತ್ತೀನಿ. ಬನ್ನಿ ಸ್ನೇಹಿತರೆ, ಉಪ್ಪಿಟ್ಟು ಮಾಡಿ ಚಪಾತಿ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಪಾಕ್ಲ ರವದಾಗ ಇನ್ನೊಮ್ಮೆ ಕುಳ್ಸೀನಿ, ಯಾಕಂದ್ರೆ ಅವ್ರು ಉಪ್ಪಿಟ್ಟು ತಿನ್ನಲ್ಲ ಅಂತ ನೋಡಿ. ಚಪಾತಿ ಉಂಟಾನ ಶ್ರಾವಣ, ಹಿಂಗಾಗಿ ಅದಕ್ಕೆ ಚಪಾತಿ ಮಾಡಿಕೊಟ್ಟ. ಬಟ್ಟೆ ಒಯ್ಯಕ್ಕೆ ಹೋದ. ಗೊತ್ತಿರ ಒಟ್ಟು ನಾಷ್ಟ ಮಾಡಿರಿ ತಿನ್ನಲ್ರಿ. ಚಪಾತಿ ರೊಟ್ಟಿ ಮಾಡಿರಿ ಉಂಟಾನ ಶ್ರಾವಣ. ನಾಷ್ಟ ಹೋಗಲ್ರಿ ಅವಾಗ ನೋಡಿ. ಅರಿವಿ ತೊಗೊಂಡು ಹೆಂಗೆ ಮಾಡಾಕತ್ತಾಳಕಿ ಚಪಾತಿ. ಶ್ರಾವಣಿ ನಾಷ್ಟ ಮಾಡಾಕತ್ತ. ಆಕಿ ಉಪ್ಪಿಟ್ಟು ಉಂಡು ಕೇಳಿ ಚಪಾತಿ ಉಣ್ಣಲ್ಲ ಅಂತ ನೋಡಿ. ಉಪ್ಪಿಟ್ಟಿನೂ ಅಲ್ಲೇ ಚಪಾತಿನೂ ಅಲ್ಲಿ ಮಮ್ಮಿ ನಾ ಅದನ್ನು ಉಂಡು ಬಿಡ್ತೀನಿ ಅಂತಂದು ಉಣ್ಣವ ಅಂದೆ. ಬನ್ನಿ ಇವಾಗ ಚಪಾತಿ ಮಾಡ್ತೀವಿ ಸ್ನೇಹಿತರೆ. ಚಪಾತಿ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಚಪಾತಿ ಮಾಡಿ ಬಟ್ಟೆ ಬಂಡೆ ಮಾಡ್ತೀನಿ. ಅದೇ ಈ ಥರ ಉಳ್ಳಿ ಮೇಲೆ ಇಟ್ಕೊಂಡಿರ್ತೀನಿ ನಾನು. ಬಡ ತೀಡಿ ಹಾಕ್ಬಿಡ್ತೀನಿ ನೋಡಿ. ಈ ಥರ ಉಳ್ಳಿ ಮೇಲೆ ಇಟ್ಕೊಂಡು ಇನ್ನೊಂದು 4 ಚಪಾತಿ ಇದಾವೆ. ಚಪಾತಿ ನೋಡಿ ಇಲ್ಲೇ ಮಾಡಾಕತ್ತೀನಿ. ಚಪಾತಿ ಮಾಡಿ ಅವರು ಊಟ ಮಾಡಾಕತ್ತಾರೆ ಶ್ರಾವಣಿಯರು. ಆ ಪೇಪರ್ ಆಯ್ತು ಊಟ ಮಾಡೋಗ್ಬಿಟ್ಟು ಒಟ್ಟು ಉಣ್ಣಾಕನ ಯಾಕಂತಾರೆ ಉಪ್ಪಿಟ್ಟು ಅಲ್ಲ ಅಂದ. ಬನ್ನಿ ಸ್ನೇಹಿತರೆ, ಚಪಾತಿ ಹಂಗೆ ಉಬ್ಬಿತ್ತು ನೋಡಿ, ಪೂರಿ ಉಬ್ಬಿದಂಗೆ ಮಸ್ತ್ ಉಬ್ತದ್ರಿ ಚಪಾತಿ ನೋಡಿ ಸ್ನೇಹಿತರೆ. ನಾಷ್ಟನೂ ಆಯಿತು. ಬಟ್ಟೆ ಬಾಂಡೆ ಮಾಡ್ಬೇಕಂದೆ. ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಎತ್ತಿಟ್ಟು ಕಸ ಹುಡ್ಕೊಂಡು ಇಷ್ಟು ಬಾಂಡೆಗಳೇ ಮಾಡಿ ಹೊರಗಿಟ್ಟು ಬಟ್ಟೆ ಬಾಂಡೆ ಮಾಡ್ಬೇಕನ್ನೋರಾಗನೇ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಐತಿಲ್ಲ. ನಾಳೆ ಬಂದಿಲ್ಲ ಇನ್ನೂ ನೋಡಿ. ಶೇಂಗಾ ಸುಸಾಕ್ ಹೋದ ಬಿಸಿಲಾಗ ಒಟ್ಟು ಬಿಸಿಲು ಹತ್ತಿದ್ದಿಲ್ಲ. ಮನೆಯಾಗಿದ್ರೆ ಬಿಸಿಲು ಹತ್ತಿತ್ತು ನೋಡಿ ಸ್ನೇಹಿತರೆ. ಏನೂ ಮಾಡೋಕ್ಕಾಗಲ್ಲ ನೋಡಿ. ಭಾಳ ಬಿಸಿಲು ಐತೆ. ಅದಕ್ಕೆ ಸ್ನೇಹಿತರೆ ಭಾಳ ಬಿಸಿಲು ಐತಿಲ್ಲ. ಇದೊಂದು ಕಾಜಿ ಗುಂಡಿ ಮಾಡಿ 1-2 ಬ್ಲೌಸ್ ನನ್ನುವೆ 2 ಬ್ಲೌಸ್ ಕಟ್ ಮಾಡಿ ಇಟ್ರಾತು 2 ಹೊಲಿದ್ರಾತು ಅಂತೇಳಿ ನಾ ಮಾಡೀನಿ. ಮಧ್ಯಾಹ್ನದಾಗ ಹುಂಜ್ ಕೂಗಾಕತ್ತೈತೆ ನೋಡಿ ಸ್ನೇಹಿತರೆ. ಮಧ್ಯಾಹ್ನದಾಗ ಹುಂಜ್ ಕೂಗಿದ್ರೆ ಚೂರಿ ಹಾಕ್ತಾರಂತ. ಮಧ್ಯಾಹ್ನದಾಗ ಕೂಗಬಾರ್ದ್ರಿ ಹುಂಜುಗಳು ಅಂತಾರೆ ಹಳ್ಳಿ ಕಡೆ. ನನಗೆ ಗೊತ್ತಿಲ್ಲ ಸ್ನೇಹಿತರೆ. ನೋಡಿ ಅಲ್ಲಿ ಹೆಂಗೆ ಕೂಗುತ್ತೆ ನೋಡಿ.
ಬೆಳಗ್ಗೆ ಹೊತ್ನ್ಯಾಗ ಕೂಗ್ತಾವ್ರಿ. ಹಂಗಂದ್ರೆ ಅವಾಗೆಲ್ಲ ಹಿಂದಕ್ಕೆ ನೆಶಿನಾಗ ಹೇಳಕ್ಕೆ ಅವಾಗೆಲ್ಲ ಏನು ಟೈಮ್ ಇದ್ದಿಲ್ಲ ಏನಿಲ್ಲ. ಬೆಳಗ್ಗೆ 4:05 ಗಂಟೆ ಅನ್ನಕ್ಕೆ ಕೋಳಿ ಹುಂಜ ಕೂಗಿದ್ದು ಅಂದ್ರೆ ಅದ್ರ ಮ್ಯಾಗ ಹೊತ್ತು ಹೊಡ್ತಂತೇಳಿ ಹೇಳ್ತಿದ್ರಂತ. ಇವಾಗ ಅಲಾರಾಮ್ ಅಂದ ಸ್ನೇಹಿತರೆ, ಫಸ್ಟ್ ಅಲಾರಾಮ್ ಹೊಡಿತಂದ್ರೆ ಹೇಳ್ತಾರೆ ಈ ಟೈಮಿಂಗ್ ಹಿಂಗೆ ಅಲಾರಾಮ್ ಇಟ್ಕೊಂಡ್ಬಿಡೋದು. ಇಲ್ಲಿಕಂದ್ರೆ ಈಗ ಗುಡಿಗೊಳಗೆ ಮೈಕ್ ಹಾಕ್ತಾರೆ, ಮತ್ತು ಟೈಮ್ ಐತ್ರಿ ಇಷ್ಟ ಆಗೈತಿ ಟೈಮ್ ಅನ್ನೋದು ಎಲ್ಲ ಗೊತ್ತಾಗುತ್ತೆ ರೀ. ಅವಾಗ ಹಿಂದಕ್ಕೆ ಹಿರಿಯರದ ಒಂದು ಬೇರೆ, ಈಗಿನ ಜನ್ರೇಷನ್ ಎಲ್ಲ ಅನುಕೂಲ ಐತೆ ನೋಡಿ ಸ್ನೇಹಿತರೆ. ಈಗಿನವ್ರೇನು ಕಷ್ಟಪಡೋದು ಭಾಳ ಇಲ್ಲ. ಅವಾಗಿನೆಲ್ಲ ಹಿಂದಕ್ಕೆ ಹಿರಿಯರು ಭಾಳ ಕಷ್ಟಪಟ್ಟಾರೆ ನೋಡಿ. ಚಿಮ್ನ ಹಚ್ಚಿ ಅಡುಗೆ ಮಾಡೋದು, ಪ್ರತಿಯೊಂದು ಚಿಮ್ಮದ ಎಣ್ಣೆ ಇತ್ತು ರೀ ಅವಾಗ. ಇವಾಗ ಚಿಮ್ಮದ ಎಣ್ಣೆ ನೋಡೋಕೆ ಸಿಗೋವಲ್ದು ಸ್ನೇಹಿತರೆ. ಮುಳ್ಳು ತುಳಿದ್ರೆ ಚಿಮ್ಮದ ಎಣ್ಣೆ ಹಾಕ್ಕೊತಿದ್ರು ಅವಾಗಿನ ಕಾಲಕ್ಕೆ. ಇವಾಗ ನೋಡೋಕ್ಕೂ ಸಿಗೋವಲ್ದು ಚಿಮ್ಮದ ಎಣ್ಣೆ. ಏನು ಮಾಡ್ತೀವಿ ನೋಡಿ. ಅದು ಕೋಳಿನಿಂದ ಬಂತು ನೋಡಿ ಹಂಗೆ ಮಾತು. ಏನು ಮಾಡ್ತೀರಿ ಹಿಂಗೆ ರೀ. ಯಾವ್ದಾರ ಒಂದು ಮಾತಾಡಕತ್ತೀವಿ, ಯಾವ್ದಾರ ಒಂದು ಮಾತು ಬರ್ತಾವೆ. ಹಿಂದೆ ಕಿರಿಯರ್ದ ಬೇಸ್ರಿ, ಯಾಕಂದ್ರೆ ಅವು ಜವಾರಿ ಮಾಲ್ ತಿಂತಿದ್ರು. ಇವಾಗೆಲ್ಲ ಹೈಬಾರ್ಡ್ ಬಂದ್ಬಿಟ್ಟೈತೆ ರೀ. ಇವಾಗೆಲ್ಲ ಅನುಕೂಲ ಹೆಂಗೆ ಹೆಚ್ಚಾಗತ್ತಾ ಹಂಗೆ ಜನಗಳಿಗೆ ಕಷ್ಟನೂ ಕಮ್ಮಿ ಆಗುತ್ತೆ, ಸೊಕ್ಕ ಬರುತ್ತೆ ರೀ. ಅವಾಗಿನ ಜನ ಸೊಕ್ಕ ಇದಿಲ್ಲ ಸ್ನೇಹಿತರೆ. ಮಾತಾಡ್ಸಿದ್ರೆ ಯಾರ ಮಾತಾಡ್ಸ್ಲಿ ಬೀಳಲಿ ಎಲ್ಲ ನನ್ನೋರು ತನ್ನೋರು ಅನ್ನೋದು ಇತ್ತು. ಇವಾಗಿನ ಜನಕ್ಕೆಲ್ಲ ಅನುಕೂಲ ಎಷ್ಟು ಬಂದೈತೆ ಅಷ್ಟು ಸೊಕ್ಕನ ಬಂದೈತೆ ನೋಡಿ ಸ್ನೇಹಿತರೆ. ನಾನು ನೋಡ್ಕೊಂಡು ಹೇಳ್ತೀನಿ ರೀ, ಯಾರು ತಪ್ಪು ತಿಳ್ಕೊಬೇಡಿ. ಹಂಗೆ ಕಾಲನೇ ಹಂಗೆ ಐತಲ್ಲ ಸ್ನೇಹಿತರೆ, ಏನೂ ಮಾಡೋಕ್ಕಾಗಲ್ಲ. ಅವಾಗಿನ ಜನ ಹೆಂಗೈತಂದರೆ ಅನುಕೂಲ ಇರಲಿಕ್ಕೂ ನನ್ನೋರು ತನ್ನೋರು ಅನ್ನೋದು ಭಾಳ ಅಂತಃಕರಣನೂ ಭಾಳ ಇತ್ತು ಸ್ನೇಹಿತರೆ ಆವಾಗಿನ ಜನಕ್ಕೆ. ಈಗಿನ ಜನಕ್ಕೆ ಅಂತಃಕರಣ ಅನ್ನೋದಿಲ್ಲ, ಏನಿಲ್ಲ ತಮ್ಮ ಸೊಕ್ಕು ತಮ್ಮ ದಿಮಾಕ್ನಾಗ ಇರ್ತಾರೆ. ಎಲ್ಲ ನಾನು ನೋಡ್ಕೊಂಡು ಹೇಳ್ತೀನಿ ಸ್ನೇಹಿತರೆ, ಮತ್ತು ನೀವು ಬೇಜಾರು ಮಾಡ್ಕೋಬೇಡಿ. ಇವಾಗಿನ ಕಾಲನೇ ಹಂಗೆ ಐತ್ರಿ, ಯಾರೂ ಏನು ಮಾಡೋಕ್ಕಾಗಲ್ಲ. ಬನ್ನಿ ಸ್ನೇಹಿತರೆ, ಇದು ಕಾಜಿ ಗುಂಡಿ ಮಾಡ್ತೀನಿ, ಮತ್ತೆ ಮಾತಾಡಕತ್ತೀನಿ ಹಂಗೆ ಮಾತಾಡ್ತಿರ್ತೀನಿ ನೋಡ್ರಿ. ಇಲ್ಲೇ ಕಾಜಿ ಗುಂಡಿ ಮಾಡಿದೆ ಜಂಪಾರ ಮತ್ತು ಬಟ್ಟೆ ಗಿರಿಯಕ್ಕೆ ಬಂದು 2 ಲಂಗ 1 ಒಡ್ನಿ 300 ರೂಪಾಯಿ ವ್ಯಾಪಾರ ಆತ್ರಿ. ಮತ್ತು ಇವಾಗ ಬ್ಲೌಸ್ ಕಟ್ಟಿಂಗ್ ಮಾಡಾಕತ್ತೀನಿ. ನಾನು ನೋಡಿ 2 ಬ್ಲೌಸ್ ಕಟ್ ಮಾಡಿದಾಯ್ತು. ಇವತ್ತು ಇವು 2 ಬ್ಲೌಸ್ ಇದೊಂದು ಹೊಲಿಲೇಬೇಕಂತ ಮಾಡೀನಿ ರೀ. ಕಟ್ ಮಾಡ್ತೀನಿ. ಟೈಮ್ 1:15 ಆಗೈತೆ. ಯಾಕಂದ್ರೆ ನಿನ್ನ ಟಟ್ಟಿಗೆ 2 ಲಂಗ ನಿನ್ನ ಒಂದು ಲಂಗ ಒಂದು ಇದು ರೀ ಕಟ್ ಮಾಡೋಕ್ಕೊಂದು ಹೊಲ್ದಿದ್ದೆ. ಒಂದೇನತ್ತು ಕಟ್ ಮಾಡಿದಿತ್ತು ಹೊಲ್ದಿದ್ದೆ. ಇವತ್ತು ಎಷ್ಟು ಆಗತ್ತೆ ನೋಡೋಣ. ಬಟ್ಟೆ ಬಂಡೆ ಅದಾವು. ಶ್ರಾವಣ ಕುಮಾರ ಶ್ರಾವಣಿ ಬರೇ ಜಗಳ ಮಾಡ್ತಾರೆ ನೋಡಿ. ಶ್ರಾವಣ ನೋಡಿ ಮಾ ಕಾಜರ್ ತೊಗೊಂತಾನ ಕೈಗೆ ಕಟ್ ಮಾಡ್ಕೋ ಅಪ್ಪಾಜಿ. ಏನು ಉಡಾಳಿ ಅವಪ್ಪ ಇನ್ನು ಸುಮ್ಮನೆ ಕುಂತದ್ರು. ಒಂದು 5 ನಿಮಿಷ ನನಗೆ ಕ್ಯಾಮರ ಇದ್ನಂದ್ರೆ ನನ್ನ ಅಮ್ಮ ಫೋನ್ ಹಚ್ಚಲ್ಲ ದಡಮ್ಮಗೂ ಹಚ್ಚಲ್ಲ ನಾನು ನೀಲಮ್ಮಗೂ ಹಚ್ಚಲ್ಲ. ಬರೀ ಫೋನ್ ಹಚ್ಕೊಡ ಅಂತ ಸ್ನೇಹಿತರೆ. ನಾನು ಸ್ವಲ್ಪ ವಿಡಿಯೋ ಮಾಡಾಕತ್ರ ಫೋನ್ ಹಚ್ಕೊಡ ಮಮ್ಮಿ, ಫೋನ್ ಹಚ್ಕೊಡ ಅಂತಾನೆ. ನಮ್ಮ ಮಮ್ಮಿ ಕರೆನ್ಸಿ ಒಂದು ಆಗ್ಯಾವ, ಏನು ಮಾಡ್ಬೇಕು ಹೇಳ್ರಿ ಇವ. ಹಚ್ಚಲ್ಲ. ಆಲೇಸ್ ಕೊಡಿಸು ಹಚ್ತೀನಿ. ಆಲೇಸ್ ಕೊಡಿಸ್ ನೀನು ನನಗೆ. ಆಲೇಸ್ ತಿನ್ನಂಗೆ ಕೊಡಿಸು. ಮಾರಕ್ಕೆ ಬಂದಾರಲ್ಲ ಕೇಳ್ತಿ ಕಿವಿ ಕೇಳ್ತೇನೆ ಕಿವಿ ಹೇಳು. ಪಂಕ್ ಅನ್ನಕ್ಕೆ ಕೇಳ್ತ್ಯಾ? ಕೇಳ್ತಾ ಇಲ್ಲ ಮೊದಲ ಕೊಡಿಸ್ ಮತ್ತೆ. ಈಗ ಬಂದರು ಬಸ್ಸಮ್ಮ. ಬನ್ನಿ ಸ್ನೇಹಿತರೆ, ಬ್ಲೌಸ್ ಕಟ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇದೊಂದು ಬ್ಲೌಸ್ ಕಟ್ ಮಾಡಿದೆ, ಅದೊಂದು ಬ್ಲೌಸ್ ಕಟ್ ಮಾಡಿದೆ, 2 ಬ್ಲೌಸ್ ಕಟ್ ಮಾಡಿದೆ. ನನ್ನೂವರೆ 2 ಸ್ಟಿಚ್ ಮಾಡಬೇಕು. 2 ಬ್ಲೌಸ್ ಸ್ಟಿಚ್ ಮಾಡ್ಕೊತೀನಿ. ಇನ್ನೂ 3 ಬ್ಲೌಸ್ ಇದಾವೆ. ನಾನು 2 ಸೀರೆ ಬಸ್ಸೋದೊಂದು ಲಕ್ಷ್ಮಿ ಮಾಡಾಗ ಒಂದು ಅವರ್ ಕೊಡ್ಸಿದ್ರಲ್ಲ ಸ್ನೇಹಿತರೆ, ಅದೊಂದು 2 ಸೀರೆ. ಇವಾಗ 2 ಗಂಟೆ ಆಯ್ತು ರೀ. ಬನ್ನಿ ಇವಾಗ ಶ್ರಾವಣಿ ಹೋಮ್ವರ್ಕ್ ಅವ್ರಿಗೆ ಬಿಟ್ಟು ಹೊರಗೆ ಆಡಕ್ಕೆ ನೋಡಿ. ಈ ಜಂಪರ್ ಹಾಕ್ಕೊಂಡು ತನ್ನ ಆಡಿ ಎಲ್ಲ ಮಾಡಿ ಕಿತಾಪತಿ ಶ್ರಾವಣಕುಮಾರ್ನ ಕಿತಾಪತಿ ಮಾಡಿ ಹೊರಗೆ ಹೊರಡಿ. ಇವಾಗ ಬಟ್ಟೆ ಬಾಂಡೆ ಮಾಡಬೇಕು. 2 ಗಂಟೆ ಆಗೈತಿ. 2:15 ವಿಡಿಯೋ ಅಪ್ಲೋಡ್ ಮಾಡಬೇಕು. ಎಡಿಟಿಂಗ್ ಮಾಡಿಲ್ರಿ, ಎಲ್ಲ ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ 2:15 ಇವಾಗ 2:15 ಅನ್ನಕ್ಕೆ ವಿಡಿಯೋ ಅಪ್ಲೋಡಿಂಗ್ ಕೊಡಬೇಕು. ಟೈಟಲ್ ತಮ್ನೇಲ್ ಎಲ್ಲ ಹಾಕಬೇಕು. ಹಾಕ್ಯಾರಿ ಮತ್ತು ಬಟ್ಟೆ ಒಗೆದು ಹಾಕಿ ಟಿಚ್ ಮಾಡ್ತೀನಿ ರೀ. ಸಂಜೆಗೆ ಮತ್ತು ರೆಡಿ ಆಗೈತಿ. 2 ಟಿಚ್ ಮಾಡಬೇಕಂತ ಮಾಡೀನಿ. ನೋಡೋ ಸಹಿತ ಏನಾಗುತ್ತೆ ಎಲ್ಲ ನಿಮ್ಗೂ ಶೇರ್ ಮಾಡ್ತೀನಿ. ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ಬರ್ರಿ ಸ್ನೇಹಿತರೆ. 7:03 ಆಗೈತೆ. ಇವಾಗ ಒಂದು ಬ್ಲೌಸ್ ಮುಗೀತು. 2 ಬ್ಲೌಸ್ ಕಟಿಂಗ್ ಮಾಡಿದ್ದೆ. ಮಾಡ್ಕೇರಿ ಒಂದು ಬ್ಲೌಸ್ ಹೊಲ್ದಿದ್ದೆ ಅಲ್ಲಿ ಇನ್ನೇ, ಅದನ್ನು ಉಟ್ಕೊಂಡು ನೋಡಿದ್ರೆ ಅದು ಅಳಸಾಗಿತ್ತು. ಅವ್ರದ್ದು ಫಿಟ್ಟಿಂಗ್ ಮಾಡಿಕೊಟ್ಟೆ. ಒಂದಿಷ್ಟು ನೈಟಿ ಅಳಸಾಗಿತ್ತು ಅಂತ ಅವಿಷ್ಟು ನಡಬಾರ್ಕಿ ಫಿಟ್ಟಿಂಗ್ ಬಂದು. ಮತ್ತು ಆಮೇಲೆ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದು ನಂದೇ ನೋಡಿ ಸ್ನೇಹಿತರೆ. ನಾನು ಬ್ಲೌಸೇ ಸ್ಟಿಚ್ ಮಾಡೇ ಇಲ್ಲ ಎಷ್ಟು ದಿನ ಆಯಿತು.
ಹಿಂಗಾಗಿ ಪತ್ತಲ ಬ್ಲೌಸ್ ಇದ್ದು ರೀ. ನನಗೆ ಎಲ್ಲಿಗಾರು ಹೋದ್ರೆ ಹೆಚ್ಚೋರಿನ ಪತ್ಲಾನೇ ಉಟ್ಕೊಳ್ತೀವಿ ಸ್ನೇಹಿತರೆ. ಕತ್ಲಾಗೈತಿ. ಶ್ರಾವಣಿನೇ ಅಂಗಳ ಕಸ ನೀರು ಹೊಡಿ ಶ್ರಾವಣಿ ಎಲ್ಲ ಅಕ್ಕಿನೇ ಸ್ವಲ್ಪ ಮಾಡ್ಯಾಳ. ಇನ್ನು ಒಂದಿಷ್ಟು ಅಡಿಗೆ ಐತಿ ಸ್ನೇಹಿತರೆ. ನಾನು ಬಟ್ಟೆ ಬಂಡೆ ಮಾಡಿ ಊಟ ಮಾಡಿದ್ದೀನಿ ರೀ. ಮಧ್ಯಾಹ್ನದಾಗ ಉಂಡು ನೋಡಿ, ಯಾಕಂದ್ರೆ ಸಂಜೆಗೆ ಉಣ್ಬಾರ್ದು. ನಾನು ಮಧ್ಯಾಹ್ನದಾಗ ಉಂಡು ನೋಡಿ, ಯಾಕೆ ಹಸುವಾಗಿತ್ತು. ನಾಷ್ಟ ಹೋಗ್ಲಿಲ್ಲ ರೀ, ನೈಟಾಗಿ ಉಪ್ಪಿಟ್ಟು ಹಾಗೆ ಬಿಟ್ಟಿದ್ದೆ. ಹಿಂಗಾಗಿ ಸಂಜೆನ್ಯಾಗ ಮಧ್ಯಾಹ್ನ ಉಂಡಿನಿ. ಇವಾಗೇ ಉಂಡ ನೋಡಿ. ಚಹಾ ಮಾಡ್ಕೊಂಡು ಕುಡ್ಬೇಕಂದ್ರೆ ಹಲ್ಲವು ಚಾನು ಕುಡಲ್ಲ. ಏನು ನೋಡಿ ಸ್ನೇಹಿತರೆ, ಒಂದಿಷ್ಟು ನೀರು ಕುಡಿದು ಮುಗಿತ್ರಿ ಸಂಜೆ ಊಟ. ಬ್ಲೌಸ್ ಚೆಂದಾಗೈತಿಲ್ಲ ಸ್ನೇಹಿತರೆ, ಮಸ್ತಾಗಿ ಬ್ಲೌಸ್ ಮಾತ್ರ. ಬನ್ನಿ ಸ್ನೇಹಿತರೆ, ರೌಂಡ್ಗಳು ಇಟ್ಟು ಏನಿಲ್ಲ, ಸಿಂಪಲ್ ರೌಂಡ್ಗಳು, ಲೇಸು ಕಸಿ. ಸಿಂಪಲ್ಲೇ ಇಷ್ಟ ನನಗೆ. ಡಿಸೈನು ಪಜಾನ್ ಏನು ಇಷ್ಟ ಆಗಲ್ಲ ಸ್ನೇಹಿತರೆ. ಇವಾಗ ಇದೊಂದು ಹೊಲಿಬೇಕಂತೇಳಿ ಇಟ್ಟೀನಿ ರೀ. ಇನ್ನೂ ಹೊಲಿತೀನಿ. ಈ ಸದ್ದ ಇದು ಹೊಲಿಕಿಂತ ಮೊದಲ ಹೋಗಿ ದೇವ್ರ ಮುಂದೆ ದೀಪ ಹಚ್ತೀನಿ. 7:03 ನಿಮಿಷ ಆಗೈತೆ. ದೇವ್ರ ಮುಂದೆ ದೀಪ ಹಚ್ಚಿ ನೋಡ್ತೀನಿ ರೀ. ಬಾಂಡೆ ಅವತ್ತಿ ಕಿಟ್ಟಿರಲ್ಲ, ಒಂದಿಷ್ಟು ಅವ್ರು ಡಬ್ಬ ಕೇರಿ ಅವ್ರು ಏನೇ ಉಂಡು ಕೇರಿ ಹೆಂಗೆ ಬೇಕು ಹಂಗೆ ಇಟ್ಟಾಗ ನೋಡಿ. ನೆಕ್ಸ್ಟ್ ಚಪಾತಿ ಪಲ್ಯ ಐತೆ. ಅವ್ರಿಗೆ ಒಂದಿಷ್ಟು ಚಪಾತಿನೇ ಚಕೋಲಿ ಮಾಡಂತ ಹೇಳಿ ಶ್ರಾವಣಿ. ಚಪಾತಿನೇ ಚಕೋಲಿ ಮಾಡಿಕೊಡ್ತೀನಿ. ಪಲ್ಯ ಚಪಾತಿ ಚಂದ ತಿಂತೀನಿ. ಬೇಸರ ಆಗೈತಿ. ನಾ ಸಂಜೆ ಕುಣ್ಣೆ ಅಂದ್ರೆ ಪಲಾವ್ ಮಾಡ್ಬೇಕಂತ ಮಾಡಿದ್ದೀನಿ ರೀ. ನಾ ಮಧ್ಯಾಹ್ನ ಊಟ ಮಾಡ್ಕೊಂಡೆಲ್ಲ, ಹಿಂಗಾಗಿ ಬಿಟ್ಟು ನೋಡಿ ಸ್ನೇಹಿತರೆ. ಇವಾಗ ಚಕೋಲಿ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ದೇವ್ರ ಮುಂದೆ ದೀಪ ಹಚ್ಚಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಇವಾಗ ದೇವ್ರ ಮುಂದೆ ದೀಪಾನು ಹಚ್ಚಿದೆ. ನಾನು ಕೂಡ ಚಕೋಲಿ ಮಾಡ್ಬೇಕಂದೆ. ಚಕೋಲಿ ಮಾಡೋಕ್ಕಿಂತ ಮೊದಲನೇ ಶ್ರಾವಣಕುಮಾರ್ ದೇವರು ಯಾರ ಬರಲಿ ಎಂದವರು ಕೇಳಿ ಮಾಡಿದ್ರಾಯ್ತು. ಇನ್ನೊಮ್ಮೆ ಮತ್ತು ಚಪಾತಿನೇ ಉಂತಿನಂದ್ರೆ ಶೇಂಗಾ ಸಾಂಬಾರು ಮಾಡಿದ್ರಾಯ್ತು. ಇಲ್ಲಿಕಂದು ಚಕೋಲಿಯಾರ ಮಾಡಿಕೊಟ್ರಾತಂತೆ ಕುಂತೀನಿ ಸ್ನೇಹಿತರೆ. ಇವತ್ತೇನಂದ್ರೆ ನಮ್ಮ ಓಣಿಯಲ್ಲಿ ಬರೇ ಕಾಡ್ರು ಬಂದಾರ, ಕದ ಬಾರ್ಸ್ಯಾರ. ಇದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಿ ನಮ್ಮ ಓಣ್ಯಾಗ. ಕಾಡ್ರು ಬಂದವ್ರು ಹೆಂಗೆ ಕದ ಬಾರಿಸ್ತಾರೆ, ಅದಕ್ಕೆ ನನಗೆ ನಂಬಕ್ಕಾಗವಲ್ದು. ಅವ್ರೇನು ಕಳು ಮಾಡ್ತೀನಿ ಅಂತೇಳಿ ಕದ ಬಾರಿಸ್ತಾರೇನ್ರಿ? ನನಗೆ ಟೆನ್ಷನ್ ಆಗಿಬಿಟ್ಟೈತಿ. ನಿಮ್ಮ ಮನುಷ್ಯಕ್ಕೆ ಅಭಿಪ್ರಾಯನೂ ಅದಕ್ಕೆ ಚಂತನ ವಿಚಾರ ಮಾಡಿ ವಿಡಿಯೋ ಸರಿಯಾಗಿ ಭಾಳ ಮಾಡಿಲ್ಲ. ಇದೇ ವಿಚಾರ ಆಗಿಬಿಟ್ಟೈತಿ. ನಾನು ಬ್ಲೌಸನ್ನು 2 ಬ್ಲೌಸ್ ಆರಾಮಾಗಿ ಸ್ಟಿಚಿಂಗ್ ಮಾಡ್ತಿದ್ದೆ. ಇದೇ ವಿಚಾರಕ್ಕೆ ಒಂದೇ ಬ್ಲೌಸ್ ಸ್ಟಿಚ್ ಮಾಡಿದೆ. ಹೆಂಗೆ ಬರ್ತಾರಪ್ಪ ಕಾಡ್ರು, ಹೆಂಗಿಲ್ಲ ಅಂತೇಳಿ ಇದು ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟೆ ಸ್ನೇಹಿತರೆ. ಯಾಕಂದ್ರೆ ಇನ್ನು ನೀವು ಅಂತಿರ್ಬೇಕು ರೀ, ಅಕ್ಕ ಯಾಕೆ ಟೆನ್ಷನ್ ತೊಂದ ಕಾಡ್ರು ಬಂದು ಕದ ಬರ್ಸಿರಂತ. ಹಿರಿಯಕ್ಕೆ ಮನ್ಯಾಗ 2 ಮಕ್ಕಳು ತೊಗೊಂಡು ಹಬ್ಬಕ್ಕಿರ್ತೀನಿ. ಹೆಂಗೆ ಬಂದು ನಾನು ಅಂಜಲ್ ಬಿಡಿ ಸ್ನೇಹಿತರೆ. ಅಂಜೋದಿಲ್ಲ, ಅಂಜಾಗ ಮಾತೇ ಇಲ್ಲ. ಯಾಕೆ ಎದಕ್ಕೆ ಅಂಜಬೇಕು ರೀ? ನಮ್ದೇನು ತಪ್ಪು, ಎದಕ್ಕೆ ಅಂಜಬೇಕು? ಅಂಜಲ್ಲ ನಾನು. ಆದರೂ ಒಂದು ಸ್ವಲ್ಪ ಮನಸ್ಸಿನಾಗ ಆಗುತ್ತಲ್ಲ, ಅವ್ರ ಮನೆ ಕದ ಬರ್ಸ್ಯಾರ, ಇವ್ರ ಮನೆ ಕದ ಬರ್ಸ್ಯಾರ. ನಾನು ಅಂದಿನಿ ಸ್ನೇಹಿತರೆ. ನಮ್ಮ ಅಕ್ಕ ಬಂದು ಹೇಳಿದ ವಿಷಯ ಹಿಂಗೆ ಅಮ್ಮಾರ ಮನೆ ಕದ ಬರ್ಸ್ಯಾರಂತ. ಅಮ್ಮಿದ್ರ ನಮ್ಮ ಮನ್ಯಾಗ ಏನೈತೆ ಹೋಗು ಅಂದ್ರಂತ. ಅವ್ರು ಹೋಗ್ಬಿಟ್ರಂತ. ಅವ್ರ ಮನೆ ಅಲ್ರಿ, ಈ ಕಾಡ್ರು ಬಂದು ನಮ್ಮ ಮನೆ ಕದ ಬಾರಿಸಿ ನಮ್ಮ ನೆಬಿಸಿ ಕಳ್ತನ ಮಾಡ್ತಾರೇನ್ರಿ? ಇಲ್ಲ ಸ್ನೇಹಿತರೆ, ಎಲ್ಲ ಸುಳ್ಳ್ರಿ. ಕಾಡ್ರು ಬಂದಾರೋ ಬಿಟ್ರೋ ಗೊತ್ತಿಲ್ಲ. ಒಬ್ಬರ ಬಾಯಿಲಿಂತ ಇಡೀ ಜಗತ್ತಿಗೆ ಹೋಗ್ಬಿಟ್ಟೈತಿ ಸ್ನೇಹಿತರೆ. ಇವತ್ತೇ ನೋಡಿ ಹೆಂಗಾಗೈತೆ ಅಂದ್ರೆ, ನಾನು ಕೂಡ ನಮ್ಮ ಅಕ್ಕಗ ಅಂದೆ, ಹೌದಕ್ಕ ನಮ್ಮ ಮನೇನು ಕದ ಬಾರಿಸಿದ್ರಕ್ಕ, ಏನು ಮಾಡಬೇಕು? ಕಾಡ್ರು ಬಂದು ನಮ್ಮ ಮನೇನು ಕದ ಬಾರಿಸಿಬಿಟ್ರು ಅಂತ ನಾನು ಅಂದೆ. ಹೌದಾ, ನಿಮ್ಮ ಮನೇನು ಬಾರಿಸಿದ್ರ ಅಂತ ಹೋಗಿ ಎಲ್ಲರ ಮುಂದೆ ಹೇಳ್ಬಿಟ್ಟೆ. ಆಕಿ ಎಲ್ಲ ಎಷ್ಟು ಮಂದಿ ಒಬ್ಬಾಕಿ ಮುಂದೆ ನಾನು ಹೇಳಿದಾತು. ಸುಮ್ಮನೆ ಹೇಳ್ಬೇಕಂತ ಹೇಳಿದಂಗಾತು. ಆಕಿ ಹೋಗಿ 10 ಮಂದಿ ಮುಂದೆ, 10 ಮಂದಿದು 20, 20 30 ಹಿಂಗೆ ಹಾಗೆ ಹೊಂಡ್ಕೊತ ಹೋಗುತ್ತೆ ಸ್ನೇಹಿತರೆ. ಇದು ಏನೋ ಗಡಿಗೆ ಬಾಯ ಮುಚ್ಬೋದು, ಜನಗಳ ಬಾಯಿ ಮುಚ್ಚೋಕ್ಕಾಗಲ್ಲ. ಅದಕ್ಕೆ ನಾನು ಏನಂದೆ, ಯಾಕೆ ಹೇಳಿ ನಾ ಸುಮ್ಮನೆ ನೀ ಅಂದ ಮಾತಿಗೆ ಅಂದೆ. ನಾವು ಒಬ್ಬಾಕಿರ್ತೀವಿ ಗೊತ್ತಿದ್ದು, ಅಲ್ಲಿ ತಂದು ಇಲ್ಲಿ ತಂದು ಅಲ್ಲಿ ಯಾಕೆ ಹೇಳ್ತೀವ? ನನಗೆ ಅಂಜಿಕೆ ಬಲ್ಲನು. ಹಂಗಾತು ಹಿಂಗಾತು. ನಂಗೆ ಗೊತ್ತಿದ್ರು ಏನಿಲ್ಲ, ಆರಾಮಾಗಿರು, ಧೈರ್ಯವಾಗಿರು, ಏನೂ ಇಲ್ಲ, ನಾವು ಇಲ್ಲೇ ಇರ್ತೀವಿ ಅಂತ ಒಂದು ತಟಗೂ ಬಾಯಿ ಬರವಲ್ದು. ಯಾಕೆ ಹಿಂಗೆ ಹೇಳ್ತಿ ಅಂತ ನಾನು ಹಿಂಗೆ ಅಂದೆ. ನಾನು ಇಲ್ಲ ಮತ್ತು ಬಂದಾರಂದ್ರು ಅದಕ್ಕೆ ಅಂದೆ. ಮತ್ತು ನೀ ಅಂದೆಲ್ಲ ಬಂದಾರಂತ. ನಾನು ಏನಂದ್ರು ಹೇಳೇ ಬಿಡ್ತೀನಿ. ಹಂಗಂದ್ರೆ ಸುಳ್ಳು ಹೇಳ್ತೀನಿ. ನನ್ನ ಮನ್ಯಾಗ ಇವತ್ತು 4 ತೊಲೆ ಬಂಗಾರ 2 ಲಕ್ಷ ರೂಪಾಯಿ ಕಳುವಾಗಿ ಅದು ನಂಬೋ ಮಾತು ಸ್ನೇಹಿತರೆ. ನಂಬೋ ಮಾತು ರೀ ಅದು. 2 ಲಕ್ಷ ರೂಪಾಯಿ 4 ತೊಲೆ ಬಂಗಾರ ಕಳುವಾಗ್ಯತ್ತ ಅಂತ ಹೇಳ್ತಾರೆ. ನಂಬೋ ಮಾತು ಹಂಗೆ. ಇದು ನಂಬೋ ಮಾತಲ್ಲವ. ನಂಬಾರ್ದು, ಯಾವುದೇ ಇರಲಿ ನಂಬಕ್ಕೆ ಹೋಗ್ಬಾರ್ದು. ಅಷ್ಟು ರೊಕ್ಕ ಬಂಗಾರ ಎಲ್ಲೈತಿ ನಿಂತಾಕ ಅಂತ ಅಂದ್ಲು. ಅಲ್ಲ ಮತ್ತು ಹಂಗಂದ್ರೆ ಈ ಕದ ಬಾರಿಸೋದು ಎಲ್ಲಿ? ಕಾಡ್ರು ಹೆಂಗೆ ಕದ ಬಾರಿಸ್ತಾರನು? ಅಷ್ಟು ರೊಕ್ಕ ಬಂಗಾರ ಅಂತ ಆಕೆ ಎಲ್ಲೈತೆ ಅಂತ ನಿನ್ಗೆ ಗೊತ್ತೈತಿಲ್ಲ? ಇಲ್ಲ ಅಂದ್ ಗೊತ್ತೈತಿಲ್ಲ. ಇಲ್ಲ ಅಂದ್ ಗೊತ್ತಿದ್ರೂ ಮತ್ತು ಕದ ಬಾರಿಸೋದು ಹೆಂಗೆ ನಂಬಿದ್ದು ನೀನು? ಇದು ಬಂಗಾರ ರೊಕ್ಕ ಕಳು ಮಾಡ್ತಾರೆ ಅಂದ ನಂಬಲಿಲ್ಲ. ಅಷ್ಟು ರೊಕ್ಕ ಬಂಗಾರ ಅಂತ ಹಾಕಿಲ್ಲ ಅಂತ ನೀನೇ ಹೇಳ್ತಿ. ಹಂಗಂದ್ರೆ ಎಲ್ಲರ ಮನೆಗೆ ಹೋಗಿ ಕದ ಬಾರಿಸಿರ ಅವ್ರು ಹೇಳ್ತಾರೆ, ಮಾಡ್ತಾರೆ, ಹೊಡಿತಾರೆ, ಬೈಯರ್ಲನು. ಯಾರ ಆಜು ಪಾಜು ಯಾರ ಮಗ್ಳ ಮನೆ ಕದ ಬಾರಿಸಿ ನಮ್ಮದೇ ಬಾರಿಸ್ಯಾರನು? ಯಾರ ಒಮ್ಮೊಮ್ಮೆ ರಾತ್ರಿ ಬರ್ತಿರ್ತಾರೆ ಮನೆಗೆ. ಯಾಕಂದ್ರೆ ಎಲ್ಲಿಗಾರ ಹೋಗಿರ್ತಾರೆ. ಈಗ ಎಲ್ಲಿಗಾರ ಏನೋ ಕೆಲಸ ಮೇಲೆ ಹೋಗೋದ್ರೆ ಒಮ್ಮೊಮ್ಮೆ ರಾತ್ರಿ ಬರ್ತಿರ್ತಾರೆ. ಅವ್ರ ಮನ್ಯಾಗ ಮುಕ್ಕೋದ್ರಂದ್ರೆ ಕದ ಬಾರಿಸ್ತಾರೆ. ಅದು ನಮ್ಮ ಮನ್ಯಾಗ ಕದ ಬಾರಿಸ್ಯಾರ ಅಂತ ನಾವು ಅರ್ಥ ಮಾಡ್ಕೊಂಡು ಸುಳ್ಳೆ ಕಾಡ್ರು ಅಂತೇಳಿ ಭಯ ಉಟ್ಕೊಂಡು ಯಾಕೆ ಭಯ ಪಡಬೇಕು ಅಂತ ನಾನು ಬೇದೆ ಸ್ನೇಹಿತರೆ. ಬೇಯಕ್ಕೆ
ಹೌದು ಬಿಡು, ಹಂಗೆ ನೀ ಹೇಳೋದು ಕರೆಕ್ಟು. ಆಮನೆ ಅಂತ ನೋಡು, ಅಂದಾಗ ಹಿಂಗೆ ಕೇಳ ನನ್ನ ಮುಂದೆ ಅನ್ಬೇಕಾಗಿತ್ತು, ನಿನ್ನ ಮುಂದೆ ಅನ್ನಂಗೆ ನಾನು ಕೇಳ್ತಿದ್ಯಾ ಅಂತ ಅಂದೆ. ಹೌದು ನಂತೆ ಆಟೆ ಹೋದ್ರಿ ನಮ್ಮ ಅಕ್ಕ. ನಮ್ಮ ಶ್ರಾವಣಿ ಬಂದು ನೋಡಿ ಬಂಡ್ರ ಹಚ್ಚಾಕತ್ತ ಸ್ನೇಹಿತರೆ. ದೇವ್ರು ತಂದು ಹೆಂಗೆ ಹಚ್ಚಿಲ್ಲ ನೋಡಿ ನಿಮ್ಮ ಶ್ರಾವಣಿ. ಅದಕ್ಕೆ ಸ್ನೇಹಿತರೆ ಯಾವ ಕಾಡ್ರಿಲ್ಲ, ಯಾರೂ ಇಲ್ಲ, ನಾವೇ ಒಂದು ದೊಡ್ಡ ಕಾಡ್ರು. ಎಂಥ ಕಾಡ್ರಿದ್ರೂ ಕದ ಬಾರಿಸಿ ಎಬಿಸಿ ಬಂಗಾರ ಕೊಡ್ರಿ ಅಂತ ಯಾರೂ ಕೇಳಲ್ಲ. ಅಂತ ಮೂರ್ಖರು ಯಾರೂ ಇರಲ್ಲ. ಏನೋ ಎಲ್ಲೇ ಹೊಲ್ಗೊಳಾಗ ಒಬ್ಬರು ಒಂದೊಂದು ಮನೆಗಳದು ಆಜು ಬಾಜು ಸುತ್ತಮುತ್ತ ಯಾರು ಸುಳು ಇರ್ಲಿಕ್ಕಂದ್ರೆ ಮಾಡ್ತಾರೆ, ಮಾಡಲ್ಲ ಅನ್ನಲ್ಲ. ಅದಾರ ಕಾಡ್ರಿಲ್ಲ ಅನ್ನಲ್ಲ. ಎಂತಲ್ಲಿ ಮಾಡ್ತಾರಂದ್ರೆ ಅವರು ಎಲ್ಲಿ ಒಂದು ಸ್ವಲ್ಪ ಬಬ್ಬಾಟತ್ತಂದ್ರೆ ಮೊದಲ ಓಣ್ಯಾಗ ಮಂದಿರಿ ಎಲ್ಲ ಓಣಿನೇ ಊರಾಗ ಒಬ್ರು ಕಂಡು ಹಿಡ್ತಾರೆ, ಒಬ್ರು ಕೈವಾರ ಸಿಗ್ಬೇಕಾಗತ್ತೆ. ಎಂಥ ಹೊಲ ಇವೆಲ್ಲ ಟೊಕ್ಕಸೊತ್ತೆ ಅನ್ನಂಗೈತೆ ಏನಿಲ್ಲ. ಅದಕ್ಕೆ ಸ್ನೇಹಿತರೆ ಅಲ್ಲೇ ಕಾಡಿಲ್ಲ ಪಾಡಿಲ್ಲ, ಆರಾಮಾಗಿರಿ. ಒಬ್ರಲ್ಲ ಒಬ್ರು ಇದ್ದೆ ಹಳ್ಳಿಗಳ ಮಾತ್ರ ನಾ ಸಿಟಿಯಾಗ ಆದ್ರೆ ನಂಬೋದು ರೀ. ಹೆಂಗಾರ ಒಬ್ರ ಮನ್ಯಾಗ ಏನಾದರೂ ಒಬ್ಬರ ಮನ್ಯಾಗ ಹಿಂಗೆ ಸಿಟಿ ಒಳಗೆ ಮಗ್ಳ ಮನ್ಯಾಗನೇ ಗಲಾಟೆ ಆದ್ರೆ ಏನಾದ್ರೂ ಗಮನ ಕೊಡಲ್ಲ ಸ್ನೇಹಿತರೆ. ಹಳ್ಳಿ ಕಡೆ ಹಂಗಲ್ಲ, ಎಲ್ಲ ಕಡೆ ವಿಚಾರ ಇರುತ್ತೆ, ಎಲ್ಲ ಕಡೆ ಇದು ಇರುತ್ತೆ. ನಾನು ಮನ್ಯಾಗ ಮುಕ್ಕೋತೀನಿ ನೋಡಿ, ಏನು ಟೆನ್ಷನ್ ತೊಗೊಳಲ್ಲ. ಏನು ಬಂದ್ರೆ ನಮ್ಮ ಮನ್ಯಾಗ ಏನು ₹1 ಹಿಂಗೆ ನೋಡಿದ್ರು ₹1 ಸಿಗಲ್ಲ ಸ್ನೇಹಿತರೆ. ಯಾಕಂದ್ರೆ ಬಟ್ಟೆ ವ್ಯಾಪಾರದೂ ಎಲ್ಲ ಬರೀ ಉದ್ರಿ. ಇವತ್ತು ₹600 ವ್ಯಾಪಾರ ಆಗೈತೆ. ಮುಂಜಾನೆ ಉದ್ರಿ ಹೋದ್ರು ನೋಡಿ. ಏನು ಮಾಡ್ಬೇಕು, ಉದ್ರಿ ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಲ್ಲ. ಕಾಯಂ ಗಿರಾಕಿ ಇರ್ತಾವೆ, ಕೊಡ್ತಾರೆ. ಕೊಡ್ತಾರೆ ಅವರು. ಹಿಂಗಾಗಿ ಕೊಡಲೇಬೇಕಾಗತ್ತಾ. ಏನೋ ಅವಸರ ಇರ್ತಂತ ಹಂಗೆ ತೊಗೊಂಡೋದ್ರು. ರೊಕ್ಕನೇ ಕೇಳಲ್ಲ, ರೊಕ್ಕನ ಬರಲ್ಲ ರೀ ನನ್ನ ಕಡೆ. ಬಂದು ಈ ಸದ್ ನೋಡಿ, ಈ ಸದ್ ಶ್ರಾವಣಿ ಡ್ರೆಸ್ಸಿಗೆ ₹650 ಕಟ್ಟಬೇಕು. ಅದಕ್ಕೆ ಏನು ಮಾಡಲಿ ಅಂತ ಕುಂತೀನಿ. ಒಬ್ರದ್ದು ಟೀಚಿಂಗ್ ಮಾಡಿದ್ದು $420 ಆಗಿತ್ತು. ಇವಾಗಿಲ್ಲಕ್ಕ, ನಾನು ಅವ್ರದ್ದು 23ನೇ ತಾರೀಕಿಗೆ ಮದುವೆ ಐತೆ ಅಂತ, ಮದುವೆ ಮಾಡಿ ಗಂಡ ಮನೆಗೆ ಹೋಗಿ ಕೊಡ್ತೀನಿ ಅಕ್ಕ ಅಂತಂದು. ಮತ್ತೇನು ಮಾಡ್ಬೇಕು ಸ್ನೇಹಿತರೆ, ಹೆಂಗಾಗಿ ಹೋಲ್ ಬಿಡ ಅಂತ ಬಿಟ್ಟೆ. ಕೊಡ್ತಾಳ್ರಿ ಅವಿನೂ ಕೊಡೋರಿದ್ರೆ ಸುಮ್ಮಾಗ್ತೀವಿ ಸ್ನೇಹಿತರೆ. ಯಾಕಂದ್ರೆ ಕೊಟ್ಟ ಹೋಗು ಮಾಡೇ ಹೋಗಂದ್ರೆ ಬಿಸ್ನೆಸ್ ಆಗಲ್ಲ. ಯಾವುದೇ ಇಲ್ಲಿ ಟೈಲರಿಂಗ್ ಆಗಲಿ, ಬಟ್ಟೆ ಬಿಸ್ನೆಸ್ ಆಗಲಿ, ಕೊಟ್ಟ ಮುಂದಕ್ಕೆ ಹೋಗಂದ್ರೆ ಆಗಲ್ಲ. ಬಿಸ್ನೆಸ್ ಮಾಡೋರಿಗೆ ಒಂದು ನಾನು ಹೇಳೋದೇನಂದ್ರೆ, ಯಾರಿಗೆ ಇಲ್ಲಿ ಕೊಡೋರಿದ್ರಂದ್ರೆ ಕೊಟ್ಟು ಹೋಗಂತ ಹಠ ಮಾಡಬೇಡಿ. ಯಾಕಂದ್ರೆ ರೊಕ್ಕ ಕೊಟ್ಟಾದ್ರೆ ಎಲ್ಲಿ ಬೇಕಲ್ಲಿ ಸಿಗ್ತಾವೆ, ತೊಗೊಂಡು ಹೋಗಿಬಿಡ್ತಾರೆ. ನಮ್ಮ ತಾಕ ಬರಲ್ಲ. ಕೊಡ್ತಾರಲ್ಲ, ಇವತ್ತಿಲ್ಲ ಮೊನ್ನೆ ಹೋಯ್ದ್ರೆ ಇವತ್ತು ತಂದು ಕೊಟ್ರಿ. ಹಂಗೆ ಒಬ್ರು ಹೋಯ್ತಾರೆ, ಒಬ್ರು ಕೊಡ್ತಾರೆ. ಹಿಡಿದ ಸ್ನೇಹಿತರೆ ಹಳ್ಳಿಯಿಂದ ವ್ಯಾಪಾರ ಹಿಡಿದದು. ಬನ್ನಿ ಸ್ನೇಹಿತರೆ, ಮತ್ತು ಏನಾರ ಇವರಿಗೆ ಅಡುಗೆ ಮಾಡಿ ಕೇಳಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇಲ್ಲಿ ಶ್ರಾವಣಿ ಇದು ಮಾಡ್ತಾನೆ, ಡ್ಯಾನ್ಸ್ ಗ್ಯಾದರಿಂಗ್ ಕುಡಿಯಲ್ಲ, ಡ್ಯಾನ್ಸ್ ಕಲಿಸ್ಯಾರಂತ. ಫಸ್ಟ್ಗೆ ಮ್ಯೂಜಿಕ್ ಐತಂತ, ಮ್ಯೂಜಿಕ್ ಬರಲ್ಲಂತ. ಆಕೆ ಆಮೇಲೆ ಹಾಡ ಆಡ್ತಾಳೆ. ಯಾವ ಹಾಡ ಏನು ಆಕಿನ ಬೈಲ ಕೇಳಿ ಹಿಂದಕ್ಕೆ ಸರಿ ಮಾಡಮ್ಮ, ಕಾಣಲ್ಲ ಮಾಡು. ಕೇಳಿಸದೆ ಕಣ್ಣು ಕಣ್ಣಲ್ಲಿ ಕನ್ನಡ ದುಡಿ ಕಾಣಿಸದೆ ಕಣ್ಣ ಜನಿಯಲ್ಲಿ ಹಂಪೆ ಗುಡಿ ಮೈ ಓಟದ ತವರ ಕೂಗಿದೆ ಬೀಸದರಿದು ಜನ ಕೇಳು ನೀನು ನೋಡಿದ್ರಲ್ಲ ಸ್ನೇಹಿತರೆ, ಯಾವ ಥರ ಡ್ಯಾನ್ಸ್ ಮಾಡ್ಯಾಳ, ಯಾವ ಥರ ಇಲ್ಲ ಅಂತ. ಡ್ಯಾನ್ಸ್ ಮಾತ್ರ ಚೆಂದ ಮಾಡ್ತಾಳ್ರಿ. ರಿಕಾರ್ಡ್ ಇಲ್ಲ, ಹೆಂಗೆ ಮಾಡ್ಬೇಕು ರೀ, ತಾನೇ ಹಾಡು ಮಾಡಿದ್ರೆ ಕಷ್ಟ ಆಗುತ್ತೆ. ಹಿಂಗಾಗಿ ಯಾವ ರಿಕಾರ್ಡ ಏನಂತ ಕಮೆಂಟ್ ಹಾಕಿ, ನಿಮ್ಗೆ ಅರ್ಥ ಆದ್ರೆ ಶ್ರಾವಣಿ ಆಡಿದ್ದು. ಬನ್ನಿ ಸ್ನೇಹಿತರೆ, ಮತ್ತು ಕಳ್ಳರ ಆಟೆ ಅವಳು ಅಲ್ರಿ. ನನಗೆ ಇನ್ನೊಂದು ಸಮಸ್ಯೆ ಏನಂದ್ರೆ, ಬದುಕಿದ್ದು ಜಟಕ ಬಂಡಿ ಹರ್ಕೊಂಡು ರಸ್ತೆಯ ಗುಂಡಿ ಅಂತ ಅದೊಂದು ಕನ್ನಡದಾಗ ಬರುತ್ತೆ ನೋಡಿ. ಮಾಳವಿಕಾ ಮೇಡಮ್ ಅವರು ನಡೆಸ್ಕೊಡ್ತಾರೆ ಅದನ್ನು ಪ್ರೋಗ್ರಾಮು. ಮಸ್ತ್ ಇರ್ತದೆ ಸ್ನೇಹಿತರೆ, ಅದನ್ನು ನೋಡ್ತಿರ್ತೀನಿ ನಾನು ಯಾವಾಗಾರು. ಇವತ್ತು ಫಸ್ಟ್ ಟೈಮ್ ನೋಡಿ ಅದು ನೋಡಕತ್ತಿದ್ದು ನಾನು. ಇವತ್ತಂದ್ರೆ ಅಲ್ಲ ಸ್ನೇಹಿತರೆ, ಇದು ಭಾಳ ದಿನ ಆತ್ರಿ. ನಮ್ಮ ಮನೆಯವ್ರು ಇದ್ರು ಭಾಳ ದಿನ ಆಯ್ತು ಸ್ನೇಹಿತರೆ ನಡೆಯಕತ್ತಿ ಇದು ಬದುಕು ಜಟಕ ಬಂಡಿ. ಅವಾಗ ನೋಡ್ತಿದ್ದೀನಿ ರೀ. ಇವಾಗ ನಾನು ಕೆಲ್ಸಕ್ಕೆ ಕೂಡ ಎಲ್ಲ ಮನೆ ಸಂಸಾರ ಕೂಡ ಎಲ್ಲ ಕೂಡ ಹಿಂಗಾಗಿ ಯೂಟ್ಯೂಬಿಂದ ಒಟ್ಟೆ ನೋಡಿದಿಲ್ಲ ಸ್ನೇಹಿತರೆ. ಇವತ್ತು ಘಟನೆ, ಒಂದು ಕುಟುಂಬದ್ದು ಇರ್ತೀರಿ ಅದ್ರಾಗ. ಅಂಥವೆಲ್ಲ ನೋಡ್ಬೇಕು ರೀ. ಎಲ್ಲ ನೋಡಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಆ ಥರ ಮಾಡಬಾರ್ದು. ಅದರಿಂದ ಬುದ್ಧಿನೂ ಕಲಿತೀವಿ ನಾವು. ಆ ಥರ ನೋಡಿದ್ರೆ ಅದೊಂದಾಯ್ತು ಸ್ನೇಹಿತರೆ. ಮತ್ತು
ಅದರಿಂದ ಏನಾಯ್ತ ಗಂಡ ಹೆಂಡತಿ ಜಗಳದಾಗ ಕೂಸ್ಬಡುವ ಆತಂತಲ್ಲ ಆ ಥರ ಆಯಿತು ಸ್ನೇಹಿತರೆ. ಭಾಳ ಬೇಜಾರಾಯಿತು. ಒಂದು ಹೆಣ್ಣು ಮಕ್ಕಳಿಗೆ ತಂದೆಯಲ್ಲಿ ಕಾಟ ಅನ್ಸಲ್ಲ, ತಾಯಿ ಇರಲೇಬೇಕು ಸ್ನೇಹಿತರೆ. ಇದು ಕರೆಯೋ ಸುಳ್ಳ ಹೇಳಿ ತಾಯಿ ಆದ್ರೆ ತಿರ್ಕೊಂಬಂದಾರ ಹಾಕ್ತದಂತ, ಕಲ್ಲ ಇಂಡಿಯಾದವರ ಹೊಟ್ಟೆ ತುಂಬಿಸುತ್ತಂತ ಮಕ್ಕಳಿಗೆ. ತಂದಿದ್ರು ಇಲ್ಲಾರಂಗ ಸ್ನೇಹಿತರೆ. ಅದು ನೋಡಿ ಭಾಳ ಬೇಜಾರಾಯ್ತು ನನಗೆ. ಅದು ಹೆಂಗೆ ಘಟನೆ ಯಾವುದು ಏನು ಅನ್ನೋದು ನಿಮಗೆ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅದು ಒಂದು ಸ್ವಲ್ಪ ವಿಚಾರ ಮನ್ಸಿಗೆ ಟೆನ್ಷನ್ ಆಯಿತು. ಅದೊಂದು ಆಯ್ತು ರೀ. ಮತ್ತು ಇದೊಂದು ಕಳ್ಳರದೊಂದು ಹಾವಳಿ ಎಲ್ಲ ಕೂಡಿ ನನಗೆ ಟೆನ್ಷನ್ ಅನ್ನೋಕ್ಕೇನು ರೀ, ಅದೇ ಟೆನ್ಷನ್ ಆಗಿಲ್ಲ. ಅದಕ್ಕೆ ಹಿಂಗಾಗಿ ಒಂದೇ ಬ್ಲೌಸ್ ಹೊಲ್ದೀನಿ. ಅದು ಟೆನ್ಷನ್ ಎಲ್ಲ ಮರೆತು ಇನ್ನೂ ಒಂದು ಬ್ಲೌಸ್ ಹೊಲಿದ್ರಾತ್ರಿ ಎಲ್ಲರದು ಎಲ್ಲ ಇನ್ನು ಜೀವನದಾಗ ಇಷ್ಟು ನೋಡಿ ಸ್ನೇಹಿತರೆ. ನಾನು ಒಂದು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, ಅದು ನೋಡಿಂದ ಒಂದು ಏನು ಅರ್ಥ ಆಗೈತೆ ಅಂದ್ರೆ ನನಗೊಂದು ಅಲ್ಲಿಗೆ ಒಂದು ಭರವಸೆ ಹೊಡಿತು ನನಗೆ. ಅದು ನೋಡಿ ಬದುಕಿದ ಜಟ್ಕಾವ ನೋಡಿ. ಮತ್ತು ಮಾಲವಿಕಾ ಮೇಡಮ್ ಅವ್ರದ್ದು ಮಗುನೇ ಹೆಂಗೈತೆ ಸ್ನೇಹಿತರೆ. ಎಂಥ ಇದ್ದದ್ದು ಎಲ್ಲರಿಗೂ ಒಂದೊಂದು ಸಮಸ್ಯೆ ಇರುತ್ತಂತಾರಲ್ಲ, ಆಗ ಸತ್ಯ ನೋಡಿ ಸ್ನೇಹಿತರೆ. ಅದು ಸಮಸ್ಯೆ ರೊಕ್ಕ ಇದ್ದವ್ರಿಗೂ ಒಂದು ಸಮಸ್ಯೆ, ರೊಕ್ಕ ಇಲ್ಲರಿಗೂ ಒಂದು ಸಮಸ್ಯೆ. ಮತ್ತು ನಮಗೆ ರೊಕ್ಕ ಇಲ್ಲ, ಎರಡು ಮಕ್ಕಳು ತೊಗೊಂಡು ಕಷ್ಟಪಡ್ಬೇಕು ಅನ್ನೋದು ಒಂದು ಸಮಸ್ಯೆ ಇದ್ರೆ, ಅವ್ರಿಗೆಲ್ಲ ಇದ್ದೂ ಮಕ್ಕಳೆಲ್ಲ ಆ ಥರ ಇದ್ರೆ ಅವು ಮೇಡಮರು ಏನು ಮಾಡ್ಬೇಕು ರೀ. ಅದೇ ಅವರೆಷ್ಟು ಖುಷಿಯಾಗಿದಾರೆ. ಅದು ಇದ್ದಿದ್ರಾಗ ಖುಷಿಯಾಗಿದಾರಲ್ಲ, ಅದೇ ಒಂದು ದೊಡ್ಡ ಇದು ನೋಡಿ ಸ್ನೇಹಿತರೆ. ನನಗೆ ಮಾತ್ರ ಅದೇ ಅವ್ರು ಭಾಳ ಇಷ್ಟ ಆಗ್ತಾರೆ ಮಾಲವಿಕಾ ಮೇಡಮರು. ಮತ್ತು ಇದು ಅದು ಚೆಂದ ನಡೆಸ್ಕೊಡ್ತಾರೆ, ಪ್ರೋಗ್ರಾಮನ್ನು ಚೆಂದ ನಡೆಸ್ಕೊಡ್ತಾರೆ. ಅವ್ರದ್ದು ಯಾವಾಗ ನೋಡ್ತಿರ್ತೀನಿ ಆ ಪ್ರೋಗ್ರಾಮ್, ಅದ್ರಲ್ಲಿ ಭಾಳ ನೋಡ್ತಿದ್ದೆ. ಇವಾಗ ಕಮ್ಮಿ ಮಾಡಿದ್ದೆ. ಇವತ್ತು ಅದೊಂದು ನೋಡ್ಕೊಂಡೆ. ಹಂಗಂದ್ರೆ ಇಂಥವೆಲ್ಲ ಅದಪ್ಪ ನಮ್ಮ ಮಕ್ಕಳಿಗೆ ನಾನಾರ ಅದೀನಲ್ಲ, ನಾ ದುಡ್ದು ಹಾಕ್ಲಿಕ್ಕೂ ನನಗೇನು ಆಸ್ತಿ ರೊಕ್ಕ ರೂಪಾಯಿ ಅವ್ರಿಗೆ ಗಳಿಸ್ಕೊಳ್ಲಿಕ್ಕೂ ಅವ್ರಿಗೊಂದು ಜೀವನ ರೂಪಿಸ್ತಿ ಅನ್ನೋದು ಒಂದು ಧೈರ್ಯ ಬಲ ಐತಲ್ಲ, ಅದೇ ಒಂದು ಸಾಕಪ್ಪ ದೇವ್ರೇ ಅಂತೇಳಿ ಕೊಡೋ ಒಂದು ಕಡೆ ಮನಸ್ಸಿನಾಗ ಖುಷಿ ಐತೆ ಸ್ನೇಹಿತರೆ. ಎಲ್ಲ ಥರ ಯಾರಿಗೇ ಇಲ್ಲಿ ಸ್ನೇಹಿತರೆ, ಎಲ್ಲರಿಗೊಂದು ಸಮಸ್ಯೆ ಇದ್ದೇ ಇರ್ತಾ. ಈ ಮಾತು ಕರೆಯೋ ಸುಳ್ಳ ಹೇಳಿ ಇದ್ದವ್ರಿಗೊಂದು ಸಮಸ್ಯೆ, ಅದು ಎಲ್ಲರಿಗೊಂದು ಸಮಸ್ಯೆ. ಇದು ಒಂದು ಊಟ ಇದ್ದವ್ರಿಗೊಂದು ಸಮಸ್ಯೆ, ಊಟ ಇಲ್ಲರಿಗೊಂದು ಸಮಸ್ಯೆ. ಎಲ್ಲ ಥರ ಒಂದೊಂದು ಕಷ್ಟ. ಯಾವ ರೀತಿ ಆದರೂ ಒಂದು ಮನುಷ್ಯ ಜೀವಿ ಅಂದಮ್ಯಾಗ ಒಂದು ಕಷ್ಟ ಇದ್ದೇ ಇರ್ತದೆ ಸ್ನೇಹಿತರೆ. ಇದು ಮಾತ್ರ ತಲೆಯಾಗ ಬರೆದಿಟ್ಕೋರಿ. ಆ ದೇವ್ರು ನನಗೆ ಕಷ್ಟ ಕೊಟ್ಟಾನ, ನಮಗೆ ಯಾಕೆ ಹಿಂಗೆ ಮಾಡ್ತಾನೆ, ನಮಗೆ ಈ ಥರ ಮಾಡ್ತಾನೆ. ಒಬ್ರೊಬ್ರು ನೋಡೋಕೆಲ್ಲ ಮ್ಯಾಗೆಲ್ಲ ಚಲೋ ಇರ್ತಾವೆ, ಒಳಗೆ ಅವ್ರಿಗೆ ಏನಂತಾರಲ್ಲ, ಎಲ್ಲ ಇದ್ದೂ ಏನಿಲ್ಲ ಅಂತಾರಲ್ಲ, ಆ ಥರನೂ ಇರ್ತಾರೆ. ಮತ್ತು ಒಬ್ರೊಬ್ರಿಗೆ ನೋಡೋಕೆ ಅವ್ರು ನೋಡಿ ಅವ್ರದ್ದು ಎಂಥ ಜೀವನ ಐತೆ, ನಂದು ಯಾಕೆ ಇಷ್ಟು ಥರ ಕಷ್ಟ ಐತೆ ಅಂತ ನಾವು ಅನ್ಕೋತಿರ್ತೀವಿ. ಅವ್ರೊಳಗೆ ಏನೊಂದು ಕಷ್ಟ ಇರುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಅದಕ್ಕೆ ಸ್ನೇಹಿತರೆ ಯಾವತ್ತೂ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಇದ್ದಿದ್ದೊಂದು ಲೈಫು, ಇದ್ದಿದ್ರಾಗ ಖುಷಿ ಪಟ್ಟಗೋರಿ, ಇದ್ದಿದ್ರಾಗ ಖುಷಿಯಾಗಿರಿ. ನಾನು ಖುಷಿಯಾಗಿರ್ತೀನಿ, ನೀವು ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಖುಷಿಯಾಗಿರಿ ಅಂತ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕು, ಅದನ್ನು ಸ್ಟಿಚ್ ಮಾಡಿನೋ ಇಲ್ಲ ಅಂತ ನಾಳೆ ವಿಡಿಯೋದಾಗ ತೋರಿಸ್ತೀನಿ. ನಾನು ಮಾತ್ರ ಮಾಡಲೇಬೇಕಂತೀನಿ ರೀ, ಮಾಡೇ ಮಾಡ್ತೀನಿ ಸ್ನೇಹಿತರೆ. ನಾನು ಮಾಡ್ತೀನಿ, ಒಂದೇ ಮಾತ್ರ ನಾನು ಮಾಡ್ತೀನಿ ಅಂದ್ರೆ ಮಾಡ್ತೀನಿ. ನನಗೆ ಬೇಸರ ಆತ, ಬಿಡಪ್ಪ ಎಲ್ಲಿ ಬಿಡೋದು ಬಿಡ್ತೀನಿ. ಆಗಲಿಲ್ಲ ಸ್ನೇಹಿತರೆ ಅಂತಿದ್ದೆ. ಒಂದು ಮಾತ್ರ ಹೊಲ್ದಿದ್ದು ತೋರಿಸೀನಿ ರೀ, ಇನ್ನೂ ಒಂದು ಹೊಲಿತೀನಿ. ಹೊಲ್ದಿದ್ದು ನಾಳೆ ವಿಡಿಯೋದಾಗ ಖಂಡಿತ ತೋರಿಸ್ತೀನಿ ಹೊಲಿದಿದ್ದು. ನಿನ್ನೆ ಹೊಲ್ದಿನೋ ಇವತ್ತು ಹೊಲ್ದಿನೋ ಅಂತೇಳಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋಗೆ ನಿಮ್ಗೆ ಇಷ್ಟ ಆಗೈತೆ, ವಿಡಿಯೋ ಇಷ್ಟ ಆಗೈತೆ ಅಂತ ನಾನು ಅನ್ಕೊಂಡಿನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಬಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ನೈಟ್. ಬಾಯ್. 8 ಗಂಟೆ ಆಗೈತೆ ಇವಾಗ ಗುಡ್ ನೈಟ್ ಹೇಳಿ ವಿಡಿಯೋ ಎಂಡ್ ಮಾಡ್ತೀನಿ ರೀ. ಯಾಕಂದ್ರೆ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ರೀ. ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಕುಂತೀನಿ ಅಂದ್ರೆ ವಿಡಿಯೋ ಮಾಡಬೇಕಪ್ಪ, ಮತ್ತು ವಿಡಿಯೋ ತೊಗೋಬೇಕು, ಅದು ತೊಗೋಬೇಕು ಅಂತ ಟೆನ್ಷನ್ ಇರುತ್ತೆ. ಇವಾಗ ವಿಡಿಯೋ ಎಂಡ್ ಮಾಡ್ಕೇರಿ ನಾ ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಕೂತೀನಿ. ನಿಧಾನಕ್ಕೆ ಒಂದು ತಾಸನ್ನೇ ಒಂದು ಬ್ಲೌಸ್ ಸ್ಟಿಚ್ ಮಾಡಿಬಿಡ್ತೀನಿ ರೀ, ಅಸ್ತರ ಬ್ಲೌಸ್ ಐತೆ. ಅದಕ್ಕೆ ಬಾಯ್ ಸ್ನೇಹಿತರೆ, ಗುಡ್ ನೈಟ್.